ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಹೊಸ ಟಾಪಿಕ್ಕು ಏನಪ್ಪ ಅಂದರೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ನೀವು ಆಲ್ರೆಡಿ ಯೂಟ್ಯೂಬು ಓಪನ್ ಮಾಡಿ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತೀರಾ, ಆಗಲೇ ಯೂಟ್ಯೂಬಲ್ಲಿ ಲಾಗಿನ್ ಆಗಿರ್ತೀರ, ನಿಮ್ಮ ಇಮೇಲಲ್ಲಿ ಆಗಿರ್ತೀರ. ಅದನ್ನು ನೀವು ಸೈಡಲ್ಲಿ ನಿಮಗೆ ನಿಮ್ಮ ಯು ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಚಾನಲ್ ಕ್ರಿಯೇಟ್ ಆಪ್ಷನ್ ತೋರಿಸುತ್ತೆ. ಆಗ ನೀವು ಆಪ್ಷನ್ ಕ್ರಿಯೇಟ್ ಮಾಡಿಕೊಂಡ್ರೆ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ. ಪ್ಲಸ್ ಮಾರ್ಕನ್ನು ಒತ್ತಿದ್ರೆ ನಿಮಗೆ ಶಾರ್ಟ್ ಅಪ್ಲೋಡ್ ಮಾಡ್ತೀರಾ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿ 2 ಆಪ್ಷನ್ ಕೇಳುತ್ತೆ. ಆ ಆಪ್ಷನ್ನಿಗೆ ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಸಿಂಪಲ್ಲಾಗಿದೆ. ಅಷ್ಟೊಂದೇನು ಕಷ್ಟ ಇಲ್ಲ. ಸಣ್ಣದಾಗಿ ಒಂದು ಸರಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಗೈಸ್, ನಾವಿವಾಗ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಪೇಜ್ ಬಂದು ಈ ಥರ ಬರುತ್ತೆ ಅಲ್ವಾ. ಇಲ್ಲಿ ಬಂದಾಗ ನೀವು ಆಲ್ರೆಡಿ ಯೂಟ್ಯೂಬ್ನ ನೋಡ್ತಾ ಇದ್ದೀರಾ, ನಿಮ್ಮ ಇಮೇಲಲ್ಲಿ ಅದು ಕ್ರಿಯೇಟ್ ಆಗಿದೆ. ಇವಾಗ ಈಗ ನೋಡಿ, ಯು ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ರೌಂಡ್ ಮಾರ್ಕಲ್ಲಿ ಎ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಕ್ರಿಯೇಟ್ ಯುವರ್ ಚಾನಲ್ ಅಂತ ಬರುತ್ತೆ. ನಂದು ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ ಅದು ಚಾನಲ್ಲು. ಹಾಗೆ ನನ್ನ ಮಗ ಯೂಸ್ ಮಾಡ್ತಾ ಅದು ಹೇಗೋ ಕ್ರಿಯೇಟ್ ಆಗಿ ಮಾಡ್ಕೊಬಿಟ್ಟಿದ್ದಾನೆ. ಆಲ್ರೆಡಿ ಕ್ರಿಯೇಟ್ ಯುವರ್ ಚಾನಲ್ ಅಂತ ಬರುತ್ತೆ. ಅದು ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಸಿಂಬಲ್ ಬರುತ್ತೆ ತೆಳಗಡೆ. ಇದು ಹೋಮು, ಶಾರ್ಟು ಪ್ಲಸ್ ಸಬ್ಸ್ಕ್ರಿಪ್ಷನ್ ಯು ಅಂತ ಹೇಳಿ ಬರುತ್ತೆ. ಈಗ ನೀವು ಪ್ಲಸ್ ಮಾರ್ಕ್ನ ಮುಟ್ಟಿದ್ರೆ ಈಗ ಶಾರ್ಟ್ ವಿಡಿಯೋ ಅಂತ ಬರುತ್ತೆ. ಪಕ್ಕದಲ್ಲಿ ಆ್ಯಡ್ ಅಂತ ಇದೆ ಅಲ್ವಾ, ನೀವು ಆಲ್ರೆಡಿ ತಕ್ಕೊಂಡು ಇಟ್ಕೊಂಡಿರೋ ವೀಡಿಯೋಸ್ನ ಈ ಥರ ತೋರಿಸುತ್ತೆ, ಶೋ ಮಾಡುತ್ತೆ. ನೀವು ಯಾವ ವಿಡಿಯೋ ಬೇಕೋ ಅದನ್ನು ಕ್ಲಿಕ್ ಮಾಡಿಬಿಟ್ಟು ತೆಳಗಡೆ ನೆಕ್ಸ್ಟ್ ಅಂತ ಹೇಳಿ ಕೊಟ್ಟರೆ ಅದು ವಿಡಿಯೋ ಹೀಗೆ ಪ್ರೋಸೆಸ್ಸಿಂಗ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ನೀವು ಎಷ್ಟು ದೊಡ್ಡ ವಿಡಿಯೋ ಬೇಕೋ ಅದನ್ನು ಲೆಂತಲ್ಲಿ 2 ಸೆಕೆಂಡ್ ಇದೆ ಅದು, ಅಲ್ಲಿಂದ ನೀವು ಎಷ್ಟು 1 ಮಿನಿಟ್ಸ್ವರೆಗೂ ಇಟ್ಕೋಬೋದು. ಹಾಗೆ ಪಕ್ಕದಲ್ಲಿ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ತೆಗ್ದಿಲ್ಲದೆ ಇರೋ ಕಾರಣ ತೋರಿಸ್ತಾ ಇಲ್ಲ ಅಲ್ಲಿ ವೀಡಿಯೋಸ್ನ ಕೂಡ ಆ್ಯಡ್ ಅಂತ ತೋರಿಸುತ್ತೆ ಅಲ್ಲಿ. ಆವಾಗ ನೀವು ವಿಡಿಯೋನ ಕೂಡ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಇಷ್ಟೇ ಸಿಂಪಲ್ಲಾಗಿರುತ್ತೆ ಇದು ವಿಡಿಯೋ ಅಪ್ಲೋಡ್ ಮಾಡೋದು. ಹೀಗೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನೀವು ಕೂಡ ದುಡ್ಡನ್ನು ಸಂಪಾದನೆ ಮಾಡಬಹುದು. ಫೋನಲ್ಲೇ ವಿಡಿಯೋ ಮಾಡ್ತಾ ಇರೋ ಕಾರಣ ನನಗೆ ಇನ್ನೊಂದು ಫೋನಲ್ಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಫೋನು ವಿಡಿಯೋ ಆಗ್ತಾ ಇದೆ ಅಲ್ವಾ, ಹಾಗಾಗಿ ನಿಮಗೆ ತೋರಿಸ್ಕೊಡೋಕೆ ಆಗ್ತಾ ಇಲ್ಲ. ನಿಮಗೆ ಈ ಯೂಟ್ಯೂಬಿಂದ ಯಾವ ಥರ ಇನ್ಕಮ್ ಬರುತ್ತೆ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಯೂಟ್ಯೂಬಿಂದ ಎಷ್ಟೇ ವ್ಯೂಸ್ ಬರಲಿ, ವ್ಯೂಸ್ ಮೇಲೆ ಯಾವುದೇ ಇನ್ಕಮ್ ಬರೋದಿಲ್ಲ. ನೀವು ಒಂದು ವೇಳೆ ಇವಾಗ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ 1 ಮಿನಿಟ್ಸ್ ಇರುತ್ತೆ ಶಾರ್ಟ್ ವೀಡಿಯೋಸು. ಇತ್ತೀಚೆಗೆ ನಿಮಗೆ ಯೂಟ್ಯೂಬರ್ಸು ಹೊಸದಾಗಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಯಾವ ಥರ 3 ಮಿನಿಟ್ಸ್ವರೆಗೂ ಶಾರ್ಟ್ನ ಅಪ್ಲೋಡ್ ಮಾಡ್ಕೋಬಹುದು. ಈಗ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ನೀವು ಅಂದರೆ ಮಿನಿಮಮ್ ನಿಮಗೆ ಮಾನಿಟೈಸೇಷನ್ ಆಗೋದಕ್ಕೆ, ಇವಾಗ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಶಾರ್ಟ್ ವಿಡಿಯೋ ನಿಮಗೆ ಮಾನಿಟೈಸೇಷನ್ ಆಗೋದಕ್ಕೆ ಆಫ್ ಮಾನಿಟೈಸೇಷನ್ ಅಂತ ಒಂದಿರುತ್ತೆ. ಅದು ಆಗಬೇಕು ಅಂದರೆ 3 ಮಿಲಿಯನ್ ನಿಮಗೆ ವ್ಯೂಸ್ ಬಂದಿರಬೇಕಾಗುತ್ತೆ ಶಾರ್ಟ್ ವಿಡಿಯೋಸಲ್ಲಿ. ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ 3000 ವಾಚಿಂಗ್ ಅವರ್ಸು ಬರಬೇಕಾಗುತ್ತೆ. 3000 ವಾಚಿಂಗ್ ಅವರ್ಸು ಲೆಂತಿ ವಿಡಿಯೋಕ್ಕೆ. ಶಾರ್ಟ್ಸ್ ವಿಡಿಯೋಕ್ಕೆ 3 ಮಿಲಿಯನ್ ಅಂದರೆ 30 ಲಕ್ಷ ವ್ಯೂಸು ಬರಬೇಕಾಗುತ್ತೆ. ಒಂದು ವೇಳೆ ನೀವು ಅಷ್ಟನ್ನು ಗಳಿಸ್ಕೊಂಡಿದ್ದೀರಾ, 30 ಲಕ್ಷ ವ್ಯೂಸ್ ಆದರೂ ಇಲ್ಲಾಂದರೆ 3000 ವಾಚ್ ಅವರ್ಸ್ ಆದ್ರೂ ಮಾಡಿಬಿಟ್ಟಿದ್ದೀರಾ, ಇವಾಗ ಸಕ್ಸಸ್ ಆಗಿಬಿಟ್ಟಿದ್ದೀರಾ. ಆಫಲ್ಲಿ ಯಾವುದೇ ರೀತಿ ಕಾಪಿರೈಟ್ ಇಲ್ಲ, ಯಾರ್ದೋ ವಿಡಿಯೋ ಕದ್ದುಬಿಟ್ಟು ನೀವು ಯಾವುದೇ ನಿಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡ್ದೇ ಜೆನ್ಯೂನ್ ಆಗಿ ನೀವು ವಾಚಿಂಗ್ ಅವರ್ಸೋ ಇಲ್ಲಾಂದರೆ ವ್ಯೂಸೋ ತಗೊಂಡಿರ್ತೀರಾ ಅಂತಲೇ ಅಂದ್ಕೊಳ್ಳೋಣ. ನೀವು ತಗೊಂಡ್ರಿ ಅಂದರೆ ಅದರಿಂದ ನಿಮಗೆ 3 ಆಪ್ಷನ್ ಕೊಡ್ತಾರೆ. ಯಾವ ಥರ, ಒಂದು ಸೂಪರ್ ಕಾಯಿನ್ ಅಂತಲೇ ಹೇಳಿಬಿಟ್ಟು, ಇನ್ನೊಂದು ಮೆಂಬರ್ಶಿಪ್ಪು, ಇನ್ನೊಂದು ಶಾಪಿಂಗ್ ಅಂತ 3 ಕೊಡ್ತಾರೆ ಆಪ್ಷನ್. ಅದು ನಿಮಗೆ ಯೂಸ್ ಆಗುತ್ತೆ. ಅದರಿಂದ ನೀವು ನಿಜ ಹೇಳಬೇಕು ಅಂದರೆ ಒಂದು ಸ್ವಲ್ಪನೂ ಇನ್ಕಮ್ ಇಲ್ಲ. ಯಾರೇ ಆಗಲಿ ನೋಡ್ತಾ ಇರೋ ನಿಮ್ಮ ಆಡಿಯನ್ಸು ಯಾರೇ ದುಡ್ಡು ಕಳಿಸಲ್ಲ. ಅದು ಆಡಿಯನ್ಸಿಗೆ ನೀವು ಇಷ್ಟ ಆದರೆ ಆಡಿಯನ್ಸು ನಿಮಗೆ ಎಷ್ಟು 40 ರೂಪಾಯಿಂದ ಎಷ್ಟಾದರೂ ಪೇ ಮಾಡ್ಬೋದು. ಸೂಪರ್
ಕಾಯಿನಿಂದ. ಹಾಗಾಗಿ ಅದೊಂದು ಆಪ್ಷನ್ ಕೊಟ್ಟಿರ್ತಾರೆ. ಅದು ನನ್ನ ಪ್ರಕಾರ ಅದು ಯೂಸ್ಲೆಸ್ ಅಂತ ಅಂದ್ಕೊತೀನಿ. ಯಾವುದೇ ಥರ ವ್ಯಾಲ್ಯೂ ಇಲ್ಲ. ಫಸ್ಟು ಮಾನಿಟೈಸೇಷನ್ ಆದರೆ ನಿಮಗೆ ಫೈನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು. 4000 ವಾಚಿಂಗ್ ಅವರ್ಸು. ಹಾಗೆ ಶಾರ್ಟ್ ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ 1 crore 10 million ವಾಚಿಂಗ್ ಅವರ್ಸು ಫುಲ್ ಆಗಬೇಕಾಗುತ್ತೆ. ನೋಡಿ, ವಾಚಿಂಗ್ ಅವರ್ಸ್ ಬಂದುಬಿಟ್ಟು 4000 ಇದು ಬಂದುಬಿಟ್ಟು ಶಾರ್ಟ್ ವಿಡಿಯೋಸ್ ಬಂದುಬಿಟ್ಟು 1 crore 10 million ವ್ಯೂಸ್ ಬಂದಿರಬೇಕಾಗುತ್ತೆ. ಅದು ಬಂತು ಅಂದರೆ ನೀವು ಸಕ್ಸಸ್ ಆಗಿಬಿಡ್ತೀರ. ಇದನ್ನು ನೀವು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ನೀವು ಮಾಡ್ತಾ ಇರೋ ಕೆಲಸನ ಹೇಗೆ ಮಾಡಬೇಕು ಅಂದರೆ ನೀವು ಫುಲ್ಲು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇರಬೇಕು. ಹೇಗೆ ಅಂದರೆ ನೀವು ಇವತ್ತು ಇಂಟ್ರೆಸ್ಟಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರ. ಹೌದು, ಯೂಟ್ಯೂಬಿಂದ ಸಖತ್ತು ದುಡ್ಡು ಬರ್ತಾ ಇದೆ ಅಂತೆ, ಎಲ್ಲರೂ ಸಂಪಾದನೆ ಮಾಡ್ತಾ ಇದ್ದಾರೆ, ನಾವು ಸಂಪಾದನೆ ಮಾಡೋಣ, ಎಲ್ಲರೂ ವೀಡಿಯೋ ಮಾಡ್ತಾ ಇದ್ದಾರೆ, ನಾವು ವೀಡಿಯೋ ಮಾಡೋಣ ಅಂತ ನೀವು ಅಂದ್ಕೊಂಡು ವೀಡಿಯೋ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ವೀಡಿಯೋ ಮಾಡಿದ್ರಿ, ಒಂದು ವಾರ ಹುಮ್ಮಸ್ಸಲ್ಲಿ ನೀವು ಯೂಟ್ಯೂಬರ್ ಆಗ್ತೀನಿ ಅನ್ನೋ ಹುಮ್ಮಸ್ಸಲ್ಲಿ ಮಾಡಿಬಿಡ್ತೀರ. ಆಮೇಲೆ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬು ನಿಮ್ಮ ಚಾನಲ್ನ ರೀಚ್ ಆಗೋಕ್ಕೆ ಬಿಡಲ್ಲ. ಏನಪ್ಪ ಅಂದರೆ ಅದು ಸ್ವಲ್ಪ ದಿನಗಳು ಆಗಬೇಕು, ಸ್ವಲ್ಪ ತಿಂಗಳುಗಳು ಆಗಬೇಕು. ಆವಾಗ ನಿಮಗೆ ಒಂದು ಯೂಟ್ಯೂಬು ಪುಷಪ್ ಮಾಡುತ್ತೆ. ನಿಮ್ಮ ವೀಡಿಯೋಸು ಬೇರೆಯವರಿಗೆ ಕಳಿಸೋದಾಗಲಿ ನೋಡೋಕ್ಕಾಗೋದಾಗಲಿ ಒಂದು ಪುಷಪ್ ಮಾಡುತ್ತೆ. ಈಗ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ವ್ಯೂಸ್ ಬರಲ್ಲ, ನೀವು ಇದೆಲ್ಲ ನನ್ನ ಕೈಯಲ್ಲಿ ಆಗೋದಲ್ಲ, ಇದೆಲ್ಲ ಯಾರು ಮಾಡಬೇಕು ಅವರೇ ಮಾಡಬೇಕು ಅಂದ್ಕೊಂಡು ನೀವು ಅಲ್ಲಿ ನಿಲ್ಲಿಸಿದ್ರಿ ಅಂದರೆ ನೀವು ಯೂಟ್ಯೂಬ್ ಲೈಫಲ್ಲಿ ಫೇಲ್ಯೂರ್ ಆದಂಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ 1 year ನೀವು ನನ್ನ ಕೆಲಸ ಅಲ್ಲ ಅಂದ್ಕೊಂಡು ಪಕ್ಕದ ಕೆಲಸ ಏನೋ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಇದನ್ನು ಮಾಡಲೇಬೇಕು, ಇದು ಮಾಡಿದ್ರೆ 3 ಹೊತ್ತು ಊಟ ಮಾಡ್ತೀರಲ್ವ ಮನೇಲಿ, ಹಾಗೆ ಇದು 1 ಹೊತ್ತು ಕೆಲಸ ಅಂತ ಅಂದ್ಕೊಬೇಡಿ. ಅಂದ್ಕೊಂಡು ನೀವು ಇಯರ್ ನೀವು ಹೀಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರಿ ಅಂದ್ಕೊಳ್ಳಿ. 1 year ಅಂತ ನಾನು ಹೇಳ್ತಾ ಇದ್ದೀನಿ. 1 yeaರಲ್ಲಿ ಸಕ್ಸಸ್ ಆಗ್ಬೋದು ಅಂತ. ನಿಮ್ಮ ಲಕ್ ಇದ್ದರೆ 2 ತಿಂಗಳು 3 ತಿಂಗಳಲ್ಲೇ ಆಗ್ಬೋದು. 1 year ನಿಮಗೆ ಒಂದು ಟೈಮಿಂಗ್ಸ್ ಅಂತ ಅಂದ್ಕೊಳ್ಳಿ, ಪೀರಿಯಡ್ಸ್. ಇದೊಂದು ಒಂದು ಸಬ್ಜೆಕ್ಟ್ ಅಂದರೆ ನೀವು ಒಂದು ಕ್ಲಾಸಿಗೆ ಒಂದು ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ, 1 year ಕೋರ್ಸ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಾಂದರೆ ಯಾವುದೋ ಒಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು 1 year ಕೋರ್ಸ್ ಅಂತ ಅಂದ್ಕೊಂಡು ಮಾಡಿ, ಯೂಟ್ಯೂಬ್ ಕೋರ್ಸ್ ಅಂತ ಅಂದ್ಕೊಂಡು ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಇದರಲ್ಲಿ ನಿಮಗೆ ಸಖತ್ ಬೆನಿಫಿಟ್ ಇದೆ. ನೀವು ವ್ಯೂಸ್ ಇಷ್ಟು ಬಂತು, ನನಗೆ ಇಷ್ಟಕ್ಕೆ ದುಡ್ಡು ಬರುತ್ತಾ ಅಂದರೆ ಅಲ್ಲ, ನಿಮ್ಮ ವೀಡಿಯೋದಲ್ಲಿ ಆ್ಯಡ್ಸ್ ಅಂತ ಹೇಳಿ ಪ್ಲೇ ಆಗುತ್ತೆ. ಆ ಆ್ಯಡ್ಸಿಗೆ ನಿಮಗೆ ದುಡ್ಡು ಬರುತ್ತೆ. ಆ ಥರ ಇರುತ್ತೆ. ನೀವು ಲೆಂತಿ ವಿಡಿಯೋ ಹಾಕಿದ್ರೆ ಲೆಂತಿ ವಿಡಿಯೋಲಿ ಜಾಸ್ತಿ ಆ್ಯಡ್ಸ್ ಬರುತ್ತೆ, ಆ ಆ್ಯಡ್ಸಿಗೆ ನಿಮಗೆ ದುಡ್ಡು ಬರುತ್ತೆ. ಸ್ವಲ್ಪ ವಿಡಿಯೋ ಹಾಕಿದ್ರೆ ನಿಮಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು 6 ನಿಮಿಷದಿಂದ ಒಂದು 10-12 ನಿಮಿಷ ಬರೋ ಹಾಗಾದರೂ ಹಾಕಿ. 6 ನಿಮಿಷದ ಮೇಲ್ಗಡೆ ಹಾಕಿ, 6 ನಿಮಿಷದೊಳಗಡೆ ಹಾಕಿಬಿಡಿ. 3 ನಿಮಿಷದೊಳಗಡೆ ಹಾಕಿದ್ರೆ ನಿಮ್ಮ ಶಾರ್ಟ್ ವಿಡಿಯೋಗೆ ಈಗ ಅಪ್ಲೈ ಆಗ್ತಾ ಇದೆ, ಅದು ಅಪ್ಲೋಡ್ ಆಗುತ್ತೆ ಅದು. ಹಾಗಾಗಿ 3 ನಿಮಿಷಕ್ಕಿಂತ ಮೇಲೆ ಮಾಡಿ. 5 ನಿಮಿಷ ಜಾಸ್ತಿ ಇರಲಿ, 5 ನಿಮಿಷಕ್ಕಿಂತ 3 ನಿಮಿಷ ಅಂದರೆ 4 ನಿಮಿಷ 5 ನಿಮಿಷ ಮಾಡಬೇಡಿ. ವಾಚಿಂಗ್ ಅವರ್ಸ್ ಲೇಟಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ ನೀವು ಹೀಗೆ ಕಂಪ್ಲೀಟ್ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳೋಣ. 4000 ವಾಚಿಂಗ್ ಅವರ್ಸೇ ಕಂಪ್ಲೀಟ್ ಮಾಡಿದ್ರಿ, ಇಲ್ಲಾಂದರೆ 1 crore ವ್ಯೂಸ್ನೇ ಕಂಪ್ಲೀಟ್ ಮಾಡಿದ್ರಿ ಶಾರ್ಟ್ ವಿಡಿಯೋದಲ್ಲಿ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಇವಾಗ ಮಾನಿಟೈಸೇಷನ್ ಆನ್ ಆಗೋಕ್ಕೆ ನಿಮಗೊಂದು ಮೇಲ್ ಬರುತ್ತೆ. ಈ ಥರ ನೀವು ಕಂಪ್ಲೀಟ್ ಮಾಡಿದ್ದೀರಾ ಟಾರ್ಗೆಟ್ನ, ನೀವು ಅಪ್ಲೈ ಮಾಡ್ಕೋಬಹುದು ಅನ್ನೋದನ್ನು ಅಪ್ಲೈ ಸಿಂಬಲ್ಲು ಆವಾಗ ನಿಮಗೆ ಕಾಣಿಸುತ್ತೆ. ಅಲ್ಲಿ ತನಕ ಕಾಣಿಸೋದಿಲ್ಲ ನಿಮಗೆ ಅಪ್ಲೈ. ಸರಿ ಅಂಥೇಳಿ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ್ಮೇಲೆ ನಿಮಗೆ 1 ತಿಂಗಳು ನಿಮ್ಮ ಯೂಟ್ಯೂಬ್ ಚಾನಲ್ ಅವರು ನೀವು ನಿಮ್ಮನ್ನು ಎಲ್ಲ ಸರ್ಚ್ ಮಾಡಿಬಿಟ್ಟು ನೀವು ಎಲ್ಲ ಕ್ಲಿಯರ್ ಆಗಿದ್ದೀರಾ ಅಂದರೆ ನೀವು ಯಾರದೇ ವೀಡಿಯೋಸ್ ಕದ್ದುಬಿಟ್ಟು ಹಾಕಿದ್ದೀರಾ, ಇಲ್ಲಾಂದರೆ ನೀವೇ ಸ್ವಂತ ಕ್ರಿಯೇಟ್ ಮಾಡಿ ಹಾಕಿದ್ದೀರಾ ಅಂತ ಹೇಳಿ ಚೆಕ್ ಮಾಡೋಕ್ಕೆ 1 ತಿಂಗಳು ಟೈಮ್ ತಗೊಳುತ್ತೆ. ಅಷ್ಟರೊಳಗಡೆ ಯಾವಾಗಲಾದರೂ ಆಗ್ಬೋದು, 1 ವಾರದಲ್ಲಾದರೂ ಆಗಬಹುದು. ಅಂದರೆ ಅವರೇ ಕೊಡೋದು 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದೇ ಥರ ಮಾಡಿಲ್ಲ, ಕಾಪಿ ಮಾಡಿಲ್ಲ, ನಿಮ್ಮದೇ ಓನ್ ಕಂಟೆಂಟ್ ಆದರೆ ನೀವು ಎಲಿಜಿಬಲ್ ಅಂತ ಹೇಳಿ ಒಂದು ಸಕ್ಸಸ್ಫುಲ್ ಮಾನಿಟೈಸೇಷನ್ ಸಕ್ಸಸ್ಫುಲ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಮೆಸೇಜ್ ಬರುತ್ತೆ ಇಮೇಲಿಗೆ.
ಬರುತ್ತೆ. ಅದಾದಮೇಲೆ ಆವಾಗಿಂದ ನಿಮಗೆ ನೀವು ನೆಕ್ಸ್ಟ್ ಆ ಮೆಸೇಜ್ ಬಂದ ತಕ್ಷಣದಿಂದ ನಿಮ್ಮ ವಿಡಿಯೋ ಯಾರ್ಯಾರು ನೋಡ್ತಾರೋ ಆವಾಗಿಂದ ಅಷ್ಟರೊಳಗಡೆ ಬಿಟ್ಟಾಕ್ಬಿಟ್ಟು ಆವಾಗಿಂದ ಯಾರ್ಯಾರು ನೋಡ್ತಾರೋ ಅವರಿಗೆಲ್ಲ ಆ್ಯಡ್ಸ್ ಪ್ಲೇ ಆಗುತ್ತೆ. ನಿಮ್ಮ ಚಾನಲಲ್ಲಿ ಯಾರ್ಯಾರು ವೀಡಿಯೋಸ್ ನೋಡ್ತಾರೋ ನಿಮ್ಮ ವಿಡಿಯೋ ಮೇಲೆ ಆ್ಯಡ್ಸ್ ಪ್ಲೇ ಆಗುತ್ತೆ. ಆ್ಯಡ್ಸ್ ಪ್ಲೇ ಆದಾಗ ನಿಮಗೆ $1 ಬೆಲೆ ಬಂದುಬಿಟ್ಟು 82 ರೂಪಾಯಿ. ಹಾಗೆ ನಿಮಗೆ $10 ಆಗೋ ತನಕ ಆ್ಯಡ್ಸ್ ಪ್ಲೇ ಆಗ್ತಾನೆ ಇರುತ್ತೆ, ಮುಂದೂರಿಗೂ ಪ್ಲೇ ಆಗ್ತಾನೆ ಇರುತ್ತೆ. $10 ಆಗೋ ತನಕ ನಿಮಗೆ ಯಾವುದೇ ಥರ ನೋಟಿಫಿಕೇಷನ್ ಅಂದರೆ ಇವಾಗ ಎಕ್ಸ್ಟ್ರಾ ಆ್ಯಡ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಎಕ್ಸ್ಟ್ರಾ ಆಪ್ಷನ್ಸ್ ತೋರಿಸೋದಿಲ್ಲ. $10 ಮತ್ತೆ ನೀವು ಸಂಪಾದನೆ ಮಾಡಬೇಕಾಗುತ್ತೆ. ಮಾನಿಟೈಸೇಷನ್ ಆದಮೇಲೆ $10 ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಅಡ್ರೆಸ್ ಕೇಳುತ್ತೆ. $10 ಕಂಪ್ಲೀಟ್ ಮಾಡಿದ್ರಿ ಅಂದರೆ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ಸನ್ನು ನೀವು ಆ್ಯಡ್ ಮಾಡ್ತೀರ. ಅಲ್ಲಿ ನೀವು ಇರೋ ಅಡ್ರೆಸ್ನ ನೀವು ಅಲ್ಲಿ ಫಿಲಪ್ ಮಾಡ್ತೀರ. ಫಿಲಪ್ ಮಾಡಿ ಮತ್ತು ಅವರಿಗೆ ಸೆಂಡ್ ಮಾಡ್ತೀರ. ಸೆಂಡ್ ಮಾಡಿದಾಗ ಅವರು ನೋಡಿಬಿಟ್ಟು ನಿಮ್ಮ ಅಡ್ರೆಸ್ನ ವೆರಿಫಿಕೇಷನ್ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ಒಂದು ಗೂಗಲ್ ಪಿನ್ ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತಾರೆ. ಗೂಗಲಿಂದ ಒಂದು ಕಾರ್ಡ್ ಬರುತ್ತೆ, ಅದರೊಳಗಡೆ ನಂಬರ್ ಇರುತ್ತೆ. ಅದನ್ನು ಗೂಗಲ್ ಪಿನ್ ನಂಬರನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ, ನಿಮ್ಮ ಅಡ್ರೆಸ್ಸಿಗೆ. ಅದು ಬಂದಾಗ ನಿಮಗೆ ಕೆಳಗಡೆ ಅಪ್ಲೈ ಮಾಡಲಿ ನಿಮ್ಗೆ ಆ ನಂಬರ್ ಹೊಡೆಯೋಕ್ಕೆ ಸ್ಪೇಸ್ ಬಿಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಗೂಗಲ್ ಪಿನ್ನ ನೋಡಿಬಿಟ್ಟು ನೀವು ಇಲ್ಲಿ ಎಂಟ್ರಿ ಮಾಡಿದ್ರಿ ಅಂದರೆ ಅದು ಸಕ್ಸಸ್ ಆಗುತ್ತೆ ನಿಮ್ಮ ಯೂಟ್ಯೂಬು. ಆವಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಅಕೌಂಟ್ ಡೀಟೇಲ್ಸ್ ಕೇಳಿದ್ಮೇಲೆ ಅಕೌಂಟ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿದ್ರಿ ಅಂದರೆ $100 ಆಗಬೇಕು. ಅಲ್ಲಿಂದ $100 ಯಾವಾಗ ಆಗುತ್ತೋ $100ಗೆ ನಿಮ್ಮ ಅಕೌಂಟಿಗೆ ಆ್ಯಡ್ ಆಗ್ತಾ ಬರುತ್ತೆ ದುಡ್ಡು. $100 ಅಂದರೆ $1 ಬಂದುಬಿಟ್ಟು 82 ರೂಪಾಯಿ ಆಗುತ್ತೆ. ಹಾಗೆ $100 ಅಂದರೆ $8,265 ರೂಪಾಯಿ ಆಗುತ್ತೆ. ಈ ಥರ ದುಡ್ಡು ನಮಗೆ ಡಾಲರ್ಸ್ ಲೆಕ್ಕದಲ್ಲಿ ಕೊಡ್ತಾರೆ. ನಮ್ಮ ಅಕೌಂಟಿಗೆ ಬಂದಾಗ ಅದು ಇಂಡಿಯನ್ ಕರೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಡಾಲರ್ನ ನೀವು ಸಂಪಾದನೆ ಮಾಡಬೇಕಾಗುತ್ತೆ. ಇದೇ ಥರ ನಿಮಗೆ ಹೇಳಬೇಕು ಅಂದರೆ ನಮಗೆ ಇಷ್ಟೊಂದನ್ನೇ ಸಣ್ಣ ಪುಟ್ಟದ್ದನ್ನೇ ಕಷ್ಟ ಅಂತ ಅಂದ್ಕೊಂಡ್ರೆ ನೀವು ತುಂಬ ಜನ ಇದ್ದಾರೆ. ಇವಾಗ ಕನ್ನಡದಲ್ಲಿ ಡಾಕ್ಟರ್ ಬ್ರೋ ಆಗಿರಬಹುದು, ಈಗ ತೆಲುಗು ಚಾನಲಲ್ಲಿ ಪ್ರಪಂಚ ಯಾತ್ರಿಕರು ಅಂತ ಹೇಳಿ ಒಬ್ಬರಿದ್ದಾರೆ, ಅನ್ವೇಷ್ ಅವರು ಅಂತ ಹೇಳಿ. ಅವ್ರು ನೋಡಬೇಕು ನೀವು ಯಾವ ಥರ ಮಾಡಿದ್ದಾರೆ ಅವ್ರ ವಿಡಿಯೋ ಅಂದರೆ, ಅವರು ಇವಾಗ ಕೋಟಿ ಜನ ನೋಡ್ತಾರೆ ಅವ್ರ ವೀಡಿಯೋಸ್ನ, ಎಷ್ಟೋ ಕೋಟಿ ಜನ ನೋಡ್ತಾರೆ. ಅವ್ರು ಇವಾಗ ಯಾವ ಥರ ದುಡಿತಾ ಇದ್ದಾರೆ ಅಂದರೆ ಜನಗಳಿಗೆ ಹೇಳ್ಕೊಳ್ತಾ ಇರೋದೇ ಈ ಥರ. ಅವರು ಇನ್ನು ಒಳಗಡೆ ಫುಲ್ಲಾಗಿ ಅವರು ತೋರಿಸ್ತಾ ಇಲ್ಲ, ಟೋಟಲ್ ಡೇಟಾನ ತೋರಿಸಲ್ಲ ಅವರು, ಯಾವುದೇ ಇಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿಬಿಟ್ಟು. ತೋರಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಅವರ ಅಮೌಂಟ್ ಎಷ್ಟು ಬಂದಿದೆ ಅಂದರೆ ಒಂದು ವಿಡಿಯೋಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ಅವರು. ಒಂದು ದಿನಕ್ಕೆ 1 ಲಕ್ಷ, ಒಂದು ವಿಡಿಯೋನೂ ಕೂಡ 1 ಲಕ್ಷ ಬರುತ್ತೆ. ಅಂದರೆ ಒಂದು ತಿಂಗಳಿಗೆ 30 ಲಕ್ಷ ದುಡಿತಾ ಇದ್ದಾರೆ. ಅವರು ಬಾಯೆಲ್ಲ ಅವ್ರು ಹೇಳ್ಕೊತಾ ಇರೋದೇ 30 ಲಕ್ಷ ಅಂತ ಹೇಳಿ. ಅದು ನಿಜವಾಗ್ಲೂ 50 ಲಕ್ಷನೇ ಆಗಿರಬಹುದು, ಅವ್ರು ಹೇಳಲ್ಲ. ಆದರೆ ನಮಗೆ ಜನಗಳಿಗೆ ಹೇಳ್ತಾ ಇರೋದು 30 ಲಕ್ಷ. ಅದು ಸುಳ್ಳಾಗಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅವರು ಒಂದೇ ಒಂದು ವೀಡಿಯೋದನ್ನು ತೆಗೆದುಬಿಟ್ಟು ತೋರಿಸಿದ್ರು. ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗೆ ಲಕ್ಷ ಬೇಡ, ಅಟ್ಲೀಸ್ಟ್ ಮನೆಯಲ್ಲಿ ಹಾಗೆ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳೋದನ್ನೇ ಒಂದು ನಮ್ಮ ಯೂಟ್ಯೂಬ್ ಜರ್ನಿ ಥರ ತೋರಿಸಿದ್ರೆ ನಾವೇನೇನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಒಂದು ಸಣ್ಣ ಸ್ಯಾಲ್ರಿ ಥರನಾದರೂ ತಗೋಬೋದು. ಒಂದು 10,000 to 15,000ನಾದರೂ ತಗೋಬೋದು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳಿಬಿಟ್ಟು ಈ ಮೋಟಿವೇಶನ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಚಾನಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಯಾವ ಚಾನಲಿಂದ ನೋಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊತೀನಿ. ಹಾಗೆ ನನ್ನ ಚಾನಲ್ಲಿಗೆ ಯಾವ ಚಾನಲ್ನಿಂದ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಹಾಯ್ ಅಂತನಾದರೂ ಇಲ್ಲಾಂದರೆ ನಿಮ್ಮ ಚಾನಲ್ ಹೆಸರನ್ನಾದರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಬಾಯ್.